ಇವತ್ತಿನವರೆಗಿನ ಎಲ್ಲ ಕಾರ್ಯಕ್ರಮದಲ್ಲೂ ಸಹ ನಾನು ಬಂದಿದೆ, ಹೇಳಬೇಕು ನಾನು ಒಟ್ಟಿಗಿದೆ. ಬರೀ ಸಭಾ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಅಲ್ಲ ರಾಜರಾಜೇಶ್ವರಿ ನಗರದ ಹತ್ರ ಒಂದಿಷ್ಟು ಕ್ಲೀನಿಂಗ್ ಇದೆಲ್ಲ ಒಂದು ಆಕ್ಟಿವಿಟಿ ಮಾಡಿದ್ರಾಗ 4 ವರ್ಷದ ಕೆಳಗೆ, ಅಲ್ಲಿಗೂ ನಾ ಬಂದಿದೆ. ಎಲ್ಲ ಕಾರ್ಯಕ್ರಮಕ್ಕೆ ಬಂದಿದೆ. ನನಗೆ ರಂಜಿತ್ ಇಕ್ಕೂ ಸಾಕು, ರೂಪೇಶ್ ಇಕ್ಕೂ ಸಾಕು, ನವೀನ್ ಇಕ್ಕೂ ಸಾಕು, ಎಲ್ಲ ಒಂಥರ ನನಗೆ ಮನೆ ಹುಡುಗರು ಇರಲ್ಲ. ನಿಮ್ಮ ಈ ಆ ಒಂದು ಎನರ್ಜಿ ಲೆವೆಲ್ ಅದೇನಿತ್ತು ದಟ್ ಈಸ್ ಆಲ್ವೇಸ್ ಸ್ಪೆಷಲ್. ಆದ್ದರಿಂದ ನಿಮ್ಮೊಟ್ಟಿಗೆ ನಾನು ಹೇಗಳಿಕ್ಕೂ ಇದ್ದೆ. ನಾನು ಖಂಡಿತ ಅತಿಥಿ ಅಲ್ಲ, ನಾನು ಅತಿಥೇಯ. ಈ ಟೀಮಿನ ಭಾಗವೇ ನಾನು ಬಪ್ಪದೆ, ಹೇಗಳಿ ಕರೆದ್ರು ಬತ್ತೆ, ಎಷ್ಟೊತ್ತಿಗೆ ಕರೆದ್ರು ಬತ್ತೆ. ಹೀಗೆ ಇಲ್ಲಿ ಪಂಚಪರ್ವ ಅಂತೇಳಿ ಹೇಳಿ ಫೇಸ್ಬುಕ್ಕಲ್ಲಿ ನೀವು ಅನೌನ್ಸ್ ಮಾಡಿರಿ. ನಂಗೆ ಆಗ್ಲಿಕ್ಕೆ ಅನ್ನಿಸ್ತು, ಕರಾವಳಿಯ ಮಣ್ಣಿಗೆ ಹೇಳೋದು ಪಂಚವರ್ಣದ ಮಣ್ಣು ಅಂತ. ಆ ಪಂಚವರ್ಣದ ಮಣ್ಣಿನ ಮೂಲದಿಂದ ಬಂದಂಥ ನೀವು ಈ ಪಂಚ ಪರ್ವವನ್ನು ಆಚರಿಸ್ತಾ ಇದ್ರಿ. ಇದು 50 ವರ್ಷ ಆಗಲಿ, 100 ಜನ ಇದ್ರಿ, ಈ 100 ಹೋಗಿ 1000 ಆಗಲಿ. ಬೆಂಗಳೂರಿನಲ್ಲಿ ಎಲ್ಲ ಕಡೆ ಟೀಮ್ ಕುಂದಾಪುರ, ಯಾಕಂದ್ರೆ ನಮ್ಮ ಭಾಷೆಯ ಹೆಸರಿಟ್ಕೊಂಡು ಒಂದು ತಂಡ ಕಟ್ಟಿದಾರೆ. ನೀವು ಒಂದು ನಮ್ಮ ಕುಂದಾಪುರದ ಹೆಸರಿಟ್ಕೊಂಡು ಒಂದು ತಂಡ ಕಟ್ಟಿದಾರೆ. ಇದು ಬೆಳೀಲಿ. ಹಾಗೆ ಭಾಷೆಯನ್ನು ನಾವು ಬೆಳೆಸ್ತೇವೆ ಅನ್ನೋದಕ್ಕಿಂತ ಭಾಷೆಯನ್ನು ಬಳಸ್ತೇವೆ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಲ್ಲಿ ಹೇಗಲಿಕ್ಕೂ ಇರಲಿ. ಭಾಷೆಯನ್ನು ನಾವು ಬಳಸು ಶುರು ಮಾಡಿದ್ರೆ ಅದು ಮತ್ತೆ ಬೆಳೆಸ್ದಂಗೆ ತನ್ನಿಂತಾನೆ ಬೆಳೀತೆ. ಫೈನಲಿ ನಾ ಹೇಳೋದಿಷ್ಟೇ, ನಮ್ಮದು ಭಾಷೆಯೆಲ್ಲ ಬದುಕಂಬುದು ಬರೀ ಒಂದು ದಿನ ಆಷಾಢಿ ಹಬ್ಬಕ್ಕೆ ವಿಶ್ವ ಕುಂದಾಪುರ ಕನ್ನಡ ದಿನಕ್ಕೆ ಮಾತ್ರ ಸೀಮಿತ ಆಗಿರದೆ ನಮ್ಮ ಬದುಕಿನ ಭಾಗವಾಗಲಿ. ಹಾಗೂ ಈ ಕುಂದಾಪುರ ಭಾಷೆ ಸಂಸ್ಕೃತಿ ಎಂಬುದು ಮುಂದಿನ ತಲೆಮಾರಿನವರು ಹೆಮ್ಮೆಯಿಂದ ಹೇಳುವಂಥ ಕೆಲಸ ವಿಶ್ವದಾದ್ಯಂತ ಇಂಥ ಕಾರ್ಯಕ್ರಮಗಳ ಮೂಲಕ ಆಗಲಿ. ಈ ನಿಟ್ಟಿನಲ್ಲಿ ಅಳಿಲು ಸೇವೆ ಸಲ್ಲಿಸುವಂಥ ಅವಕಾಶ ಆ ದೇವರು ನಮಗೆಲ್ಲ ಕೊಡಲಿ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸಂಜೆವರೆಗಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಈ ತಂಡ ಇನ್ನೂ ಬೆಳೀಲಿ. ಕೋಳಿ ಕೂಗ್ತಾ ಇತ್ತು, ಕೋಳಿ ಪಡಿ ಬಗ್ಗೆ ನಮಗೆಲ್ಲ ಒಂದು ಇಂಟ್ರೆಸ್ಟ್ ಇತ್ತು. 2016 ನಾವು ಒಂದು ಕೋಳಿ ಪಡಿ ಬೆಂಗಳೂರಿಗೆ ಮಾಡಿ ಇತ್ತು. ಅದ್ರ ಮೇಲೆ ಇವತ್ತು ನಾ ಕಾಣ್ತಾ ಇದ್ದೆ. ಅದರಿಂದ ಕೋಳಿ ಪಡಿ ಒಂದು ಕಾಣ್ತಾ ನಮಗೂ ಇತ್ತು. ಆಯ್ಲಿ, ಖುಷಿ ಆಯಿತು. ಊರಿಗೆ ಬಂದಷ್ಟೇ ಆಯಿತು. ಈ ಟೀಮ್ ಒಟ್ಟಿನ ಹೇಳಲಿಕ್ಕೂ ಇದ್ದೆ. ಹಾಗೆ ಹಿರಿಯದಾದಂಥ ರಮೇಶ್ ಭಟ್ ಸರ್ ಅವರು ಕುಂದಾಪುರ ಕನ್ನಡ ಅಷ್ಟು ನಿರರ್ಗಳವಾಗಿ, ಅಷ್ಟು ಆಕ್ಸೆಂಟ್ ಏನಿತ್ತು ಅದಷ್ಟು ಚೆಂದಾಗಿ ಮಾತಾಡ್ರೆ. ಹಾಗೆ ಹೇಳಲಿಕ್ಕೂ ಒಂದು ಮಾತು ಹೇಳೋದು, ಕುಂದಾಪುರದಿಂದ ನೀವು ಹೊರಗೆ ಬರಲಿಕ್ಕೆ ಹೊತ್ತು ನಿಮ್ಮೊಳಗಿನ ಕುಂದಾಪುರನ ಹೊರತೆಗೋಕೆ ಯಾರಿಗೂ ಆಗ್ತಿಲ್ಲ ಅನ್ನೋದಕ್ಕೆ ನಮ್ಮ ಹಿರಿಯರ ಸಾಕ್ಷಿ. ಅವರು ನಮಗೆಲ್ಲ ಮಾದರಿಯಾಗಿ ಕುಂದಾಪುರದ ಇಂಥ ಹೆಮ್ಮೆ ರಮೇಶ್ ಭಟ್ರೊಟ್ಟಿಗೆ ಇವತ್ತು ವೇದಿಕೆಯಲ್ಲಿದ್ದದ್ದು ನನ್ನ ಪುಣ್ಯ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಆಷಾಢಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಮರವಂತೆ ಜಾತ್ರೆ, ಆ ದೇವರು ಸಹ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿ. 17-18 ಅರಮನೆ ಮೈದಾನ, ನೀವು ಮಾತ್ರ ಅಲ್ಲ, ನಿಮ್ಮೊಟ್ಟಿಗೆ ಒಂದು 25 ಜನ ಕರ್ಕೊಂಡ ಹಬ್ಬಕ್ಕೆ ಬನ್ನಿ. ಹಬ್ಬ ಗಮ್ಮತ್ತು ಮಾಡುವ, ಗೌಜ್ ಮಾಡುವ. ನಮ್ದು ಭಾಷೆಯಲ್ಲ